ಈ ಗೃಹ ಇಲಾಖೆಯ ಜವಾಬ್ದಾರಿಯನ್ನ ಪರಮೇಶ್ವರ್ ಸಾಹೇಬ್ರು ವಹಿಸಿಕೊಂಡ ನಂತರದಲ್ಲಿ ಅನೇಕ ಘಟನೆಗಳು. ಒಂದರ್ಥದಲ್ಲಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಯಿತು, ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಪರವಾದ ಘೋಷಣೆ ಆಯಿತು, ನೇಹಾ ಅಂಜಲಿ ಮರ್ಡರ್ ಕೇಸ್ಗಳಾಯಿತು, ಗಂಗಾವತಿಯಲ್ಲಿ ಮರ್ಡರ್ ಕೇಸ್, ಹಾಗೆ ಸುವರ್ಣಸೌಧದಲ್ಲಿ ನಡೆದಂತಹ ಘಟನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ನಡುವೆ ನಡೆದಂತಹ ಗಲಾಟೆ, ಡರ್ಟಿ ಟಾಕ್ ಪಾಲಿಟಿಕ್ಸ್, ಇದೀಗ ರನ್ಯಾ ರಾವ್ ಪ್ರಕರಣ. ಎಲ್ಲಾ ಪ್ರಕರಣದ ತನಿಖೆಯ ಉಸ್ತುವಾರಿ ಅಂತ ಹೇಳಿ ಟೆಕ್ನಿಕಲಿ ಪರಮೇಶ್ವರ್ ಅವರಾಗ್ತಾರೆ. ಗೃಹ ಇಲಾಖೆಯ ಅಂಡರ್ ಅಲ್ಲೇನೆ ರಾಜ್ಯದ ಪೊಲೀಸ್ ಇಲಾಖೆ ಕೂಡ ಕಾರ್ಯನಿರ್ವಹಿಸೋದು. ಹೀಗಾಗಿ ಎಲ್ಲರಿಗಿಂತ ರಾಜಕೀಯ ನಾಯಕರಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಮಾಹಿತಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇರಬೇಕಾಗತ್ತೆ. ಪರಮೇಶ್ವರ್ ಅವರು ಇವತ್ತು ಮಾತನಾಡಿದ್ದು ಸೆಷನ್ ಅಲ್ಲಿ ಕರೆಕ್ಟೇ ಇದೆ. ಡಿಆರ್ಐ, ಸಿಬಿಐ ಇದ್ಯಾವುದೂ ಕೂಡ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವಂತಹ ತನಿಖಾ ಸಂಸ್ಥೆಗಳಲ್ಲ. ಸೆಂಟ್ರಲ್ ಗವರ್ನಮೆಂಟ್ ಅಡಿಯಲ್ಲೇ ಬರುತ್ತೆ. ಇಂಡಿಪೆಂಡೆಂಟ್ ಇದ್ರೂ ಕೂಡ ನೇರವಾಗಿ ರಿಪೋರ್ಟಿಂಗ್ ಎಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕಿರುತ್ತೆ. ಹಾಗಾಗಿ ನಮಗ್ ಮಾಹಿತಿ ಇಲ್ಲ ಅನ್ನೋದು ಪರಮೇಶ್ವರ್ ಅವರ ಹೇಳಿಕೆ. ಆದರೆ ಗೃಹ ಸಚಿವರಾದ ಮೇಲೆ ನಮ್ಮ ರಾಜ್ಯದಲ್ಲಿ ನಡೆದಿರುವ ಈ ರೀತಿಯ ಚಟುವಟಿಕೆಗಳು, ಅಪರಾಧ ಚಟುವಟಿಕೆಗಳು ಅನ್ನೋ ಆರೋಪದ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿ ಇರೋದಿಲ್ವಾ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಗ್ಗೆ ಪತ್ರಿಕೆಯಲ್ಲಿ ಓದು ತಿಳ್ಕೊಂಡ್ರಂತೆ ಗೃಹ ಸಚಿವರು, ಪೊಲೀಸ್ ಇಲಾಖೆ, ಹೋಮ್ ಮಿನಿಸ್ಟ್ರಿ, ಅದರ ಅಧೀನದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು, ಅಧಿಕಾರಿಗಳು ಇಲ್ಲಿ ನಡೀತಾ ಇರುವ ಪ್ರತಿಯೊಂದು ಕೇಸ್ನ ತನಿಖೆಯ ಬ್ರೀಫಿಂಗ್ ಅನ್ನೋದನ್ನ ಮಾಡೋದೇ ಇಲ್ವಾ? ಪತ್ರಿಕೆಯ ಮೂಲಕನೇ ಗೃಹ ಸಚಿವರಿಗೆ ತಿಳ್ಕೊಳ್ಳೋ ಅಂತ ಅನಿವಾರ್ಯ ಪರಿಸ್ಥಿತಿನ ಅನ್ನೋ ಪ್ರಶ್ನೆಗೆ ಎಡೆ ಮಾಡಿಕೊಟ್ಟಿದೆ ಗೃಹ ಸಚಿವರ ಈ ಹೇಳಿಕೆ. ನಟಿ ರನ್ಯಾ ರಾವ್ ಪ್ರಕರಣದ ಕುರಿತು ನನಗೆ ಮಾಹಿತಿನೇ ಇಲ್ಲ ಅಂದ್ಬಿಟ್ರು ಗೃಹ ಸಚಿವರು. ಡಿಆರ್ಐ ಅಧಿಕಾರಿಗಳು ನಮಗೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ, ನೀಡಬೇಕು ಅನ್ನೋ ಆಬ್ಲಿಗೇಷನ್ ಇಲ್ಲ, ಕೊಡಬೇಕು ಅನ್ನೋ ಕಂಪಲ್ಸರಿನೂ ಇಲ್ಲ ರೂಲ್ಸ್ ಪ್ರಕಾರ. ಆದರೆ ತಿಳ್ಕೊಳ್ಬಾರ್ದು ಅಂತ ಹೇಳಿ ಎಲ್ಲೂ ಇಲ್ಲ. ಏರ್ಪೋರ್ಟ್ನಲ್ಲಿ ನಡೆದ ಘಟನೆ ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ಲ, ಅದೂ ಸರಿಯೇ. ಏರ್ಪೋರ್ಟ್ ಇರೋದು ಕರ್ನಾಟಕದಲ್ಲೇ, ಕರ್ನಾಟಕ ರಾಜ್ಯದಲ್ಲೇ. ಇಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ಸಾಮಾನ್ಯ ಜನರಿಗೂ ಕೂಡ ಇರುತ್ತೆ. ಅವರಿಗೇನೆ ಇನ್ಫಾರ್ಮೇಶನ್ ಸಿಗತ್ತೆ, ಮಾಧ್ಯಮದ ಮೂಲಕನೋ, ಸೋಷಿಯಲ್ ಮೀಡಿಯಾಗಳ ಮೂಲಕನೋ, ಅಥವಾ ಸ್ವಲ್ಪ ಹೈಯರ್ ಇನ್ಫ್ಲೂಯೆನ್ಸ್ ಇರೋ ಜನ ಆಗಿದ್ರೆ ಪೊಲೀಸ್ ಇಲಾಖೆ ಮೂಲಕನೂ ಮಾಹಿತಿಯನ್ನ ಪಡ್ಕೊಳ್ತಾರೆ. ಕ್ಯೂರಿಯಾಸಿಟಿ ಇದ್ದವರು. ಪರಮೇಶ್ವರ್ ಅವರಿಗೆ ಗೊತ್ತಾಗಿಲ್ಲ, ಗೃಹ ಸಚಿವರಿಗೆ ಗೊತ್ತಾಗಿಲ್ಲ, ನಂಬೇಕಾ ಇದನ್ನ? ಸಿಬಿಐ ತನಿಖೆಯ ಬಗ್ಗೆ ಕೂಡ ರಾಜ್ಯ ಸರ್ಕಾರಕ್ಕೆ ತಿಳಿದಿಲ್ಲ. ರಾಜ್ಯ ಸರ್ಕಾರಕ್ಕೆ ಸಿಬಿಐ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಪತ್ರಿಕೆಯಲ್ಲಿ ನೋಡಿ ಸಿಬಿಐ ತನಿಖೆ ಬಗ್ಗೆ ನಾನು ತಿಳಿದುಕೊಂಡೇ ಹೊರತು ಸಿಬಿಐ ತನಿಖೆ ಈ ಪ್ರಕರಣದಲ್ಲಿ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಕಲಾಪದಲ್ಲಿ ಗದ್ದಲಕ್ಕೆ ಕಾರಣವಾಯಿತು ಪರಮೇಶ್ವರ್ ಅವರ ಉತ್ತರ. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ಲಿ ಮೊನ್ನೆ ಪರಮೇಶ್ವರ್ ಅವರೇ ಹೇಳಿದ್ದಾರೆ, ಸಿಬಿಐ, ಡಿಆರ್ಐ ಎರಡೂ ತನಿಖೆ ಮಾಡ್ತಾ ಇದೆ, ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ಅಂತ ಹೇಳಿ. ಅವಾಗ ಅಂದ್ರೆ ಸದನದ ಆಚೆ ಮಾತನಾಡುವಾಗ ಪರಮೇಶ್ವರ್ ಅವರಿಗೆ ಗೊತ್ತಿದೆ, ಕಲಾಪದ ಸಂದರ್ಭದಲ್ಲಿ ಮಾತನಾಡುವಾಗ ಗೊತ್ತಿಲ್ಲ ಅಂದಿದ್ಯಾಕೆ? ಕಲಾಪದಲ್ಲಿ ಏನೇ ಮಾತನಾಡಿದ್ರೂ ಕೂಡ ಇಟ್ ವಿಲ್ ಗೋ ಆನ್ ರೆಕಾರ್ಡ್, ಎಲ್ಲವೂ ಕೂಡ ದಾಖಲಾಗತ್ತೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಎಷ್ಟೇ ವರ್ಷ ಆದ್ರೂ ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಗೊತ್ತಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದ್ದು ಕೂಡ ನೀವ್ಯಾಕೆ ಸುಮ್ಮನಿದ್ದೀರಿ ಅಂತ ಹೇಳಿ ನಾಳೆ ದಿನ ಯಾವುದೇ ಪ್ರಕರಣದಲ್ಲಾದ್ರೂ ಕೂಡ ವಿರೋಧ ಪಕ್ಷಗಳು ಪ್ರಶ್ನೆ ಕೇಳುವ ಅವಕಾಶಗಳಿರುತ್ತೆ. ಹೀಗಾಗಿ ಹೊರಗೆ ಮಾಧ್ಯಮದ ಮುಂದೆ ರಿಯಾಕ್ಟ್ ಮಾಡಲಿಕ್ಕೂ ಕಲಾಪದ ಒಳಗೆ ಮಾತನಾಡಲಿಕ್ಕೂ ಬಹಳ ವ್ಯತ್ಯಾಸ ಇದೆ. ಅಳೆದು ತೂಗಿ ಮಾತನಾಡಿದ್ದಾರೆ ಪರಮೇಶ್ವರ್ ಅವರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರನ್ಯಾ ರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಈ ಗೃಹ ಇಲಾಖೆಯ ಜವಾಬ್ದಾರಿಯನ್ನ ಪರಮೇಶ್ವರ್ ಸಾಹೇಬ್ರು ವಹಿಸಿಕೊಂಡ ನಂತರದಲ್ಲಿ ಅನೇಕ ಘಟನೆಗಳು. ಒಂದರ್ಥದಲ್ಲಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಯಿತು, ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಪರವಾದ ಘೋಷಣೆ ಆಯಿತು, ನೇಹಾ ಅಂಜಲಿ ಮರ್ಡರ್ ಕೇಸ್ಗಳಾಯಿತು, ಗಂಗಾವತಿಯಲ್ಲಿ ಮರ್ಡರ್ ಕೇಸ್, ಹಾಗೆ ಸುವರ್ಣಸೌಧದಲ್ಲಿ ನಡೆದಂತಹ ಘಟನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ನಡುವೆ ನಡೆದಂತಹ ಗಲಾಟೆ, ಡರ್ಟಿ ಟಾಕ್ ಪಾಲಿಟಿಕ್ಸ್, ಇದೀಗ ರನ್ಯಾ ರಾವ್ ಪ್ರಕರಣ. ಎಲ್ಲಾ ಪ್ರಕರಣದ ತನಿಖೆಯ ಉಸ್ತುವಾರಿ ಅಂತ ಹೇಳಿ ಟೆಕ್ನಿಕಲಿ ಪರಮೇಶ್ವರ್ ಅವರಾಗ್ತಾರೆ. ಗೃಹ ಇಲಾಖೆಯ ಅಂಡರ್ ಅಲ್ಲೇನೆ ರಾಜ್ಯದ ಪೊಲೀಸ್ ಇಲಾಖೆ ಕೂಡ ಕಾರ್ಯನಿರ್ವಹಿಸೋದು. ಹೀಗಾಗಿ ಎಲ್ಲರಿಗಿಂತ ರಾಜಕೀಯ ನಾಯಕರಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಮಾಹಿತಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇರಬೇಕಾಗತ್ತೆ. ಪರಮೇಶ್ವರ್ ಅವರು ಇವತ್ತು ಮಾತನಾಡಿದ್ದು ಸೆಷನ್ ಅಲ್ಲಿ ಕರೆಕ್ಟೇ ಇದೆ. ಡಿಆರ್ಐ, ಸಿಬಿಐ ಇದ್ಯಾವುದೂ ಕೂಡ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವಂತಹ ತನಿಖಾ ಸಂಸ್ಥೆಗಳಲ್ಲ. ಸೆಂಟ್ರಲ್ ಗವರ್ನಮೆಂಟ್ ಅಡಿಯಲ್ಲೇ ಬರುತ್ತೆ. ಇಂಡಿಪೆಂಡೆಂಟ್ ಇದ್ರೂ ಕೂಡ
ನೇರವಾಗಿ ರಿಪೋರ್ಟಿಂಗ್ ಎಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕಿರುತ್ತೆ. ಹಾಗಾಗಿ ನಮಗ್ ಮಾಹಿತಿ ಇಲ್ಲ ಅನ್ನೋದು ಪರಮೇಶ್ವರ್ ಅವರ ಹೇಳಿಕೆ. ಆದ್ರೆ ಗೃಹ ಸಚಿವರಾದ ಮೇಲೆ ನಮ್ಮ ರಾಜ್ಯದಲ್ಲಿ ನಡೆದಿರುವ ಈ ರೀತಿಯ ಚಟುವಟಿಕೆಗಳು, ಅಪರಾಧ ಚಟುವಟಿಕೆಗಳು ಅನ್ನೋ ಆರೋಪದ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿ ಇರೋದಿಲ್ವಾ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಗ್ಗೆ ಪತ್ರಿಕೆಯಲ್ಲಿ ಓದು ತಿಳ್ಕೊಂಡ್ರಂತೆ ಗೃಹ ಸಚಿವರು. ಪೊಲೀಸ್ ಇಲಾಖೆ, ಹೋಮ್ ಮಿನಿಸ್ಟ್ರಿ, ಅದರ ಅಧೀನದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು, ಅಧಿಕಾರಿಗಳು ಇಲ್ಲಿ ನಡೀತಾ ಇರುವ ಪ್ರತಿಯೊಂದು ಕೇಸ್ನ ತನಿಖೆಯ ಬ್ರೀಫಿಂಗ್ ಅನ್ನೋದನ್ನ ಮಾಡೋದೇ ಇಲ್ವಾ? ಪತ್ರಿಕೆಯ ಮೂಲಕನೇ ಗೃಹ ಸಚಿವರಿಗೆ ತಿಳ್ಕೊಳ್ಳೋ ಅಂತ ಅನಿವಾರ್ಯ ಪರಿಸ್ಥಿತಿನ ಅನ್ನೋ ಪ್ರಶ್ನೆಗೆ ಎಡೆ ಮಾಡಿಕೊಟ್ಟಿದೆ ಗೃಹ ಸಚಿವರ ಈ ಹೇಳಿಕೆ. ನಟಿ ರನ್ಯಾ ರಾವ್ ಪ್ರಕರಣದ ಕುರಿತು ನನಗೆ ಮಾಹಿತಿನೇ ಇಲ್ಲ ಅಂದ್ಬಿಟ್ರು ಗೃಹ ಸಚಿವರು. ಡಿಆರ್ಐ ಅಧಿಕಾರಿಗಳು ನಮಗೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ, ನೀಡಬೇಕು ಅನ್ನೋ ಆಬ್ಲಿಗೇಷನ್ ಇಲ್ಲ, ಕೊಡಬೇಕು ಅನ್ನೋ ಕಂಪಲ್ಸರಿನೂ ಇಲ್ಲ ರೂಲ್ಸ್ ಪ್ರಕಾರ. ಆದರೆ ತಿಳ್ಕೊಳ್ಬಾರ್ದು ಅಂತ ಹೇಳಿ ಎಲ್ಲೂ ಇಲ್ಲ. ಏರ್ಪೋರ್ಟ್ನಲ್ಲಿ ನಡೆದ ಘಟನೆ ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ಲ, ಅದೂ ಸರಿಯೇ. ಏರ್ಪೋರ್ಟ್ ಇರೋದು ಕರ್ನಾಟಕದಲ್ಲೇ, ಕರ್ನಾಟಕ ರಾಜ್ಯದಲ್ಲೇ. ಇಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ಸಾಮಾನ್ಯ ಜನರಿಗೂ ಕೂಡ ಇರುತ್ತೆ. ಅವರಿಗೇನೆ ಇನ್ಫಾರ್ಮೇಶನ್ ಸಿಗತ್ತೆ, ಮಾಧ್ಯಮದ ಮೂಲಕನೋ, ಸೋಷಿಯಲ್ ಮೀಡಿಯಾಗಳ ಮೂಲಕನೋ, ಅಥವಾ ಸ್ವಲ್ಪ ಹೈಯರ್ ಇನ್ಫ್ಲೂಯೆನ್ಸ್ ಇರೋ ಜನ ಆಗಿದ್ರೆ ಪೊಲೀಸ್ ಇಲಾಖೆ ಮೂಲಕನೂ ಮಾಹಿತಿಯನ್ನ ಪಡ್ಕೊಳ್ತಾರೆ. ಕ್ಯೂರಿಯಾಸಿಟಿ ಇದ್ದವರು. ಪರಮೇಶ್ವರ್ ಅವರಿಗೆ ಗೊತ್ತಾಗಿಲ್ಲ, ಗೃಹ ಸಚಿವರಿಗೆ ಗೊತ್ತಾಗಿಲ್ಲ, ನಂಬೇಕಾ ಇದನ್ನ? ಸಿಬಿಐ ತನಿಖೆಯ ಬಗ್ಗೆ ಕೂಡ ರಾಜ್ಯ ಸರ್ಕಾರಕ್ಕೆ ತಿಳಿದಿಲ್ಲ. ರಾಜ್ಯ ಸರ್ಕಾರಕ್ಕೆ ಸಿಬಿಐ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಪತ್ರಿಕೆಯಲ್ಲಿ ನೋಡಿ ಸಿಬಿಐ ತನಿಖೆ ಬಗ್ಗೆ ನಾನು ತಿಳಿದುಕೊಂಡೇ ಹೊರತು ಸಿಬಿಐ ತನಿಖೆ ಪ್ರಕರಣದಲ್ಲಿ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಕಲಾಪದಲ್ಲಿ ಗದ್ದಲಕ್ಕೆ ಕಾರಣವಾಯಿತು ಪರಮೇಶ್ವರ್ ಅವರ ಉತ್ತರ. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ಲಿ ನಿನ್ನೆ ಮೊನ್ನೆ ಪರಮೇಶ್ವರ್ ಅವರೇ ಹೇಳಿದ್ದಾರೆ, ಸಿಬಿಐ ಡಿಆರ್ಐ ಎರಡೂ ತನಿಖೆ ಮಾಡ್ತಾ ಇದೆ, ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ಅಂತ ಹೇಳಿ. ಅವಾಗ ಅಂದ್ರೆ ಸದನದ ಆಚೆ ಮಾತನಾಡುವಾಗ ಪರಮೇಶ್ವರ್ ಅವರಿಗೆ ಗೊತ್ತಿದೆ, ಕಲಾಪದ ಸಂದರ್ಭದಲ್ಲಿ ಮಾತನಾಡುವಾಗ ಗೊತ್ತಿಲ್ಲ ಅಂದಿದ್ಯಾಕೆ? ಕಲಾಪದಲ್ಲಿ ಏನೇ ಮಾತನಾಡಿದ್ರು ಕೂಡ ಇಟ್ ವಿಲ್ ಗೋ ಆನ್ ರೆಕಾರ್ಡ್, ಎಲ್ಲವೂ ಕೂಡ ದಾಖಲಾಗತ್ತೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಎಷ್ಟೇ ವರ್ಷ ಆದ್ರೂ ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಗೊತ್ತಿದೆ ಅಂತ ಹೇಳಿ ಹೇಳಿದ್ರೆ ನಿಮಗೆ ಗೊತ್ತಿದ್ದು ಕೂಡ ನೀವ್ಯಾಕೆ ಸುಮ್ಮನಿದ್ದೀರಿ ಅಂತ ಹೇಳಿ ನಾಳೆ ದಿನ ಯಾವುದೇ ಪ್ರಕರಣದಲ್ಲಾದ್ರೂ ಕೂಡ ವಿರೋಧ ಪಕ್ಷಗಳು ಪ್ರಶ್ನೆ ಕೇಳುವ ಅವಕಾಶಗಳಿರುತ್ತೆ. ಹೀಗಾಗಿ ಹೊರಗೆ ಮಾಧ್ಯಮದ ಮುಂದೆ ರಿಯಾಕ್ಟ್ ಮಾಡಲಿಕ್ಕೂ ಕಲಾಪದ ಒಳಗೆ ಮಾತನಾಡಲಿಕ್ಕೂ ಬಹಳ ವ್ಯತ್ಯಾಸ ಇದೆ. ಅಳೆದು ತೂಗಿ ಮಾತನಾಡಿದ್ದಾರೆ ಪರಮೇಶ್ವರ್ ಅವರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರನ್ಯಾ ರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಈ ಗೃಹ ಇಲಾಖೆಯ ಜವಾಬ್ದಾರಿಯನ್ನ ಪರಮೇಶ್ವರ್ ಸಾಹೇಬ್ರು ವಹಿಸಿಕೊಂಡ ನಂತರದಲ್ಲಿ ಅನೇಕ ಘಟನೆಗಳು, ಒಂದರ್ಥದಲ್ಲಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಯಿತು, ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಪರವಾದ ಘೋಷಣೆ ಆಯಿತು, ನೇಹಾ ಅಂಜಲಿ ಮರ್ಡರ್ ಕೇಸ್ಗಳಾಯಿತು, ಗಂಗಾವತಿಯಲ್ಲಿ ಮರ್ಡರ್ ಕೇಸ್, ಹಾಗೆ ಸುವರ್ಣಸೌಧದಲ್ಲಿ ನಡೆದಂತಹ ಘಟನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ನಡುವೆ ನಡೆದಂತಹ ಗಲಾಟೆ, ಡರ್ಟಿ ಟಾಕ್ ಪಾಲಿಟಿಕ್ಸ್, ಇದೀಗ ರನ್ಯಾ ರಾವ್ ಪ್ರಕರಣ. ಎಲ್ಲಾ ಪ್ರಕರಣದ ತನಿಖೆಯ ಉಸ್ತುವಾರಿ ಅಂತ ಹೇಳಿ ಟೆಕ್ನಿಕಲಿ ಪರಮೇಶ್ವರ್ ಅವರಾಗ್ತಾರೆ. ಗೃಹ ಇಲಾಖೆಯ ಅಂಡರ್ ಅಲ್ಲೇನೆ ರಾಜ್ಯದ ಪೊಲೀಸ್ ಇಲಾಖೆ ಕೂಡ ಕಾರ್ಯನಿರ್ವಹಿಸೋದು. ಹೀಗಾಗಿ ಎಲ್ಲರಿಗಿಂತ, ರಾಜಕೀಯ ನಾಯಕರಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಮಾಹಿತಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇರಬೇಕಾಗತ್ತೆ. ಪರಮೇಶ್ವರ್ ಅವರು ಇವತ್ತು ಮಾತನಾಡಿದ್ದು ಸೆಷನ್ ಅಲ್ಲಿ ಕರೆಕ್ಟೇ ಇದೆ. ಡಿಆರ್ಐ, ಸಿಬಿಐ ಇದ್ಯಾವುದೂ ಕೂಡ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವಂತಹ ತನಿಖಾ ಸಂಸ್ಥೆಗಳಲ್ಲ, ಸೆಂಟ್ರಲ್ ಗವರ್ನಮೆಂಟ್ ಅಡಿಯಲ್ಲೇ ಬರುತ್ತೆ. ಇಂಡಿಪೆಂಡೆಂಟ್ ಇದ್ರೂ ಕೂಡ ನೇರವಾಗಿ ರಿಪೋರ್ಟಿಂಗ್ ಎಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕಿರುತ್ತೆ. ಹಾಗಾಗಿ ನಮಗ್ ಮಾಹಿತಿ ಇಲ್ಲ ಅನ್ನೋದು ಪರಮೇಶ್ವರ್ ಅವರ ಹೇಳಿಕೆ. ಆದ್ರೆ ಗೃಹ ಸಚಿವರಾದ ಮೇಲೆ ನಮ್ಮ ರಾಜ್ಯದಲ್ಲಿ ನಡೆದಿರುವ ಈ ರೀತಿಯ ಚಟುವಟಿಕೆಗಳು, ಅಪರಾಧ ಚಟುವಟಿಕೆಗಳು ಅನ್ನೋ ಆರೋಪದ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿ ಇರೋದಿಲ್ವಾ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಗ್ಗೆ ಪತ್ರಿಕೆಯಲ್ಲಿ ಓದು ತಿಳ್ಕೊಂಡ್ರಂತೆ ಗೃಹ ಸಚಿವರು. ಪೊಲೀಸ್ ಇಲಾಖೆ, ಹೋಮ್ ಮಿನಿಸ್ಟ್ರಿ, ಅದರ ಅಧೀನದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು, ಅಧಿಕಾರಿಗಳು ಇಲ್ಲಿ ನಡೀತಾ ಇರುವ ಪ್ರತಿಯೊಂದು ಕೇಸ್ನ ತನಿಖೆಯ ಬ್ರೀಫಿಂಗ್ ಅನ್ನೋದನ್ನ ಮಾಡೋದೇ ಇಲ್ವಾ? ಪತ್ರಿಕೆಯ ಮೂಲಕನೇ ಗೃಹ ಸಚಿವರಿಗೆ ತಿಳ್ಕೊಳ್ಳೋ ಅಂತ ಅನಿವಾರ್ಯ ಪರಿಸ್ಥಿತಿನ ಅನ್ನೋ ಪ್ರಶ್ನೆಗೆ ಎಡೆ ಮಾಡಿಕೊಟ್ಟಿದೆ ಗೃಹ ಸಚಿವರ ಈ ಹೇಳಿಕೆ. ನಟಿ ರನ್ಯಾ ರಾವ್ ಪ್ರಕರಣದ ಕುರಿತು ನನಗೆ ಮಾಹಿತಿನೇ ಇಲ್ಲ ಅಂದ್ಬಿಟ್ರು ಗೃಹ ಸಚಿವರು. ಡಿಆರ್ಐ ಅಧಿಕಾರಿಗಳು ನಮಗೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ, ನೀಡಬೇಕು ಅನ್ನೋ ಆಬ್ಲಿಗೇಷನ್ ಇಲ್ಲ, ಕೊಡಬೇಕು ಅನ್ನೋ ಕಂಪಲ್ಸರಿನೂ ಇಲ್ಲ ರೂಲ್ಸ್ ಪ್ರಕಾರ. ಆದರೆ ತಿಳ್ಕೊಳ್ಬಾರ್ದು ಅಂತ ಹೇಳಿ ಎಲ್ಲೂ ಇಲ್ಲ. ಏರ್ಪೋರ್ಟ್ನಲ್ಲಿ ನಡೆದ ಘಟನೆ ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ಲ, ಅದೂ ಸರಿಯೇ.
ಏರ್ಪೋರ್ಟ್ ಇರೋದು ಕರ್ನಾಟಕದಲ್ಲೇ, ಕರ್ನಾಟಕ ರಾಜ್ಯದಲ್ಲೇ. ಇಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ಸಾಮಾನ್ಯ ಜನರಿಗೂ ಕೂಡ ಇರುತ್ತೆ. ಅವರಿಗೇನೆ ಇನ್ಫಾರ್ಮೇಶನ್ ಸಿಗತ್ತೆ, ಮಾಧ್ಯಮದ ಮೂಲಕನೋ ಸೋಷಿಯಲ್ ಮೀಡಿಯಾಗಳ ಮೂಲಕನೋ ಅಥವಾ ಸ್ವಲ್ಪ ಹೈಯರ್ ಇನ್ಫ್ಲೂಯೆನ್ಸ್ ಇರೋ ಜನ ಆಗಿದ್ರೆ ಪೊಲೀಸ್ ಇಲಾಖೆ ಮೂಲಕನೂ ಮಾಹಿತಿಯನ್ನ ಪಡ್ಕೊಳ್ತಾರೆ. ಕ್ಯೂರಿಯಾಸಿಟಿ ಇದ್ದವರು. ಪರಮೇಶ್ವರ್ ಅವರಿಗೆ ಗೊತ್ತಾಗಿಲ್ಲ, ಗೃಹ ಸಚಿವರಿಗೆ ಗೊತ್ತಾಗಿಲ್ಲ, ನಂಬೇಕಾ ಇದನ್ನ? ಸಿಬಿಐ ತನಿಖೆಯ ಬಗ್ಗೆ ಕೂಡ ರಾಜ್ಯ ಸರ್ಕಾರಕ್ಕೆ ತಿಳಿದಿಲ್ಲ. ರಾಜ್ಯ ಸರ್ಕಾರಕ್ಕೆ ಸಿಬಿಐ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಪತ್ರಿಕೆಯಲ್ಲಿ ನೋಡಿ ಸಿಬಿಐ ತನಿಖೆ ಬಗ್ಗೆ ನಾನು ತಿಳಿದುಕೊಂಡೇ ಹೊರತು ಸಿಬಿಐ ತನಿಖೆ ಪ್ರಕರಣದಲ್ಲಿ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಕಲಾಪದಲ್ಲಿ ಗದ್ದಲಕ್ಕೆ ಕಾರಣವಾಯಿತು ಪರಮೇಶ್ವರ್ ಅವರ ಉತ್ತರ. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ಲಿ ಮೊನ್ನೆ ಪರಮೇಶ್ವರ್ ಅವರೇ ಹೇಳಿದ್ದಾರೆ, ಸಿಬಿಐ ಡಿಆರ್ಐ ಎರಡೂ ತನಿಖೆ ಮಾಡ್ತಾ ಇದೆ, ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ಅಂತ ಹೇಳಿ. ಅವಾಗ ಅಂದ್ರೆ ಸದನದ ಆಚೆ ಮಾತನಾಡುವಾಗ ಪರಮೇಶ್ವರ್ ಅವರಿಗೆ ಗೊತ್ತಿದೆ, ಕಲಾಪದ ಸಂದರ್ಭದಲ್ಲಿ ಮಾತನಾಡುವಾಗ ಗೊತ್ತಿಲ್ಲ ಅಂದಿದ್ಯಾಕೆ? ಕಲಾಪದಲ್ಲಿ ಏನೇ ಮಾತನಾಡಿದ್ರೂ ಕೂಡ ಇಟ್ ವಿಲ್ ಗೋ ಆನ್ ರೆಕಾರ್ಡ್, ಎಲ್ಲವೂ ಕೂಡ ದಾಖಲಾಗತ್ತೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಎಷ್ಟೇ ವರ್ಷ ಆದ್ರೂ ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಗೊತ್ತಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದ್ದು ಕೂಡ ನೀವ್ಯಾಕೆ ಸುಮ್ಮನಿದ್ದೀರಿ ಅಂತ ಹೇಳಿ ನಾಳೆ ದಿನ ಯಾವುದೇ ಪ್ರಕರಣದಲ್ಲಾದ್ರೂ ಕೂಡ ವಿರೋಧ ಪಕ್ಷಗಳು ಪ್ರಶ್ನೆ ಕೇಳುವ ಅವಕಾಶಗಳಿರುತ್ತೆ. ಹೀಗಾಗಿ ಹೊರಗೆ ಮಾಧ್ಯಮದ ಮುಂದೆ ರಿಯಾಕ್ಟ್ ಮಾಡಲಿಕ್ಕೂ ಕಲಾಪದ ಒಳಗೆ ಮಾತನಾಡಲಿಕ್ಕೂ ಬಹಳ ವ್ಯತ್ಯಾಸ ಇದೆ. ಅಳೆದು ತೂಗಿ ಮಾತನಾಡಿದ್ದಾರೆ ಪರಮೇಶ್ವರ್ ಅವರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಣ್ಯಾ ರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ.